ಲೋಕಸಭೆ ಎಲೆಕ್ಷನ್ಗೆ 3 ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡೋದು ಫಿಕ್ಸ್ ಆಗಿದೆ. ಹಾಗಾದ್ರೆ ಯಾವುದು ಅದು 3 ಕ್ಷೇತ್ರ? ಮಂಡ್ಯ, ಹಾಸನ, ಕೋಲಾರದಲ್ಲಿ ಜೆಡಿಎಸ್ ಸ್ಪರ್ಧಿಸುತ್ತಾ 3 ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಹೈಕಮಾಂಡ್ ಬಹುತೇಕ ಒಪ್ಪಿಗೆಯನ್ನ ಕೊಟ್ಟಿದೆ. ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿದೆ. ಸೊ 3 ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಆಲ್ಮೋಸ್ಟ್ ಒಪ್ಪಿಗೆ ಕೊಟ್ಟಿದೆ. ಹೀಗಾಗಿ 3 ಕ್ಷೇತ್ರದಲ್ಲೂ ಕೂಡ ಗೆಲ್ಲೋದಕ್ಕೆ ಜೆಡಿಎಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಈ ತಿಂಗಳಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜಿಸಿದ ಜೆಡಿಎಸ್ ಮಂಡ್ಯ, ಕೋಲಾರದಲ್ಲಿ ಜೆಡಿಎಸ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಈ ಮೂಲಕ ಲೋಕಸಭೆ ಗೆಲ್ಲೋದಕ್ಕೆ ಭರ್ಜರಿ ತಯಾರಿಯನ್ನ ಜೆಡಿಎಸ್ ಕೂಡ ಮಾಡ್ಕೊಳ್ತಾ ಇದೆ. ಇನ್ನುಳಿದಂತೆ ಯಾವುದಾದ್ರೂ ಒಂದು ಕ್ಷೇತ್ರ ಬಿಟ್ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಈ ವಾರದಲ್ಲಿ ಅಂತಿಮವಾಗಿ ಸೀಟು ಹಂಚಿಕೆ ಬಗ್ಗೆ ಮಾತುಕತೆ ಕೂಡ ನಡೆಯುತ್ತೆ. ಸೊ 3 ಕ್ಷೇತ್ರಗಳು ಜೆಡಿಎಸ್ ಪಾಲಾಗಬೇಕು, ಜೆಡಿಎಸ್ಗೆ ಅಂತ ಫಿಕ್ಸ್ ಆಗಿದೆ. ಸೊ ಆ 3 ಕ್ಷೇತ್ರಗಳಲ್ಲಿ ಮಂಡ್ಯ ಹಾಗೂ ಹಾಸನ, ಕೋಲಾರ, ಈ 3 ಕ್ಷೇತ್ರ, ಹಳೆ ಮೈಸೂರು ಭಾಗ ನಾವೇನು ಹೇಳ್ತೀವಿ, ಈ ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಪ್ರಭಾವ ಇದೆ. ಸೊ ಹಾಗಾಗಿ ಆ ಕ್ಷೇತ್ರಗಳನ್ನ ಬಿಟ್ಕೊಟ್ರೆ ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮಂಡ್ಯ ಮೇಲೆ ಕುಮಾರಸ್ವಾಮಿ ಅವರು ಕಣ್ಣಿಟ್ಟೇ ಇದ್ದಾರೆ. ಸೊ ನೋಡೋಣ ಏನೇನಾಗುತ್ತೆ, ಯಾವ ರೀತಿ ಇವರು ಸ್ಟ್ರಾಟಜಿಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ಮಾತನಾಡ್ತಾರೆ ವಿಚಾರವಾಗಿ. ರೂಪೇಶ್, ಗುಡ್ ಮಾರ್ನಿಂಗ್. ಸೊ ಜೆಡಿಎಸ್ ವಿಚಾರ ಅಂತ ಬಂದಾಗ 3 ಕ್ಷೇತ್ರಗಳನ್ನ ಬಿಟ್ಕೊಡಿ ಅಂತ ಕೇಳಿದ್ರು. ಸೊ 3 ಕ್ಷೇತ್ರಗಳನ್ನ ಬಿಟ್ಕೊಡೋದಕ್ಕೆ ಬಿಜೆಪಿ ಕೂಡ ಒಪ್ಕೊಂಡಿದೆ. ಸೊ ಮಂಡ್ಯ ಆಲ್ಮೋಸ್ಟ್ ಜೆಡಿಎಸ್ಗೆ ಸಿಗಬಹುದಾದಂತ ಸಾಧ್ಯತೆಗಳು ಕೂಡ ಇದೆ. ಸೊ ಏನಾಗಬಹುದು ಜೆಡಿಎಸ್ ವಿಚಾರದಲ್ಲಿ? ಗುಡ್ ಮಾರ್ನಿಂಗ್ ಸಿಂಧೂರ. ಜೆಡಿಎಸ್ ಎಷ್ಟೇ ಹೊರಗಡೆ ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಸೀಟ್ ಶೇರಿಂಗ್ ಇರ್ಬೋದು, ಅದೇ ರೀತಿಯಾಗಿ ಸೀಟ್ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಇನ್ನೂ ಕೂಡ ಚರ್ಚೆ ಮಾಡಬೇಕಂದ್ರೂ ಕೂಡ ದೇವೇಗೌಡರು, ಕುಮಾರಸ್ವಾಮಿ ಅವರು ಹೈಕಮಾಂಡ್ ಜೊತೆ ಮಾತಾಡಿ 3 ಸೀಟು ಪಕ್ಕ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಹೇಗ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಮಾವೇಶಗಳನ್ನ ಮಾಡೋದು. ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ಇದೇ ತಿಂಗಳಲ್ಲಿ ಸಮಾವೇಶ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ಅದಕ್ಕಿಂತ ಮುಂಚೆ ಯಾಕಂತ ಹೇಳಿದ್ರೆ ಮಂಡ್ಯ, ಹಾಸನದಲ್ಲಿ ಸ್ಟ್ರಾಂಗ್ ಹೋಲ್ಡ್ ಜೆಡಿಎಸ್ ಇದೆ. ಹೀಗಾಗಿ ಇಲ್ಲಿ ಗೆಲ್ಲೋದಕ್ಕೆ ಸಮಸ್ಯೆ ಆಗೋದಿಲ್ಲ, ಸ್ವಲ್ಪ ಮಟ್ಟಕ್ಕೆ ತಿನ್ಕಾಡ್ಬೇಕಾಗತ್ತೆ, ಆದ್ರೂ ಕೂಡ ಗೆಲ್ಲುವಂತ ಸಾಧ್ಯತೆಗಳಿದೆ. ಆದ್ರೆ ಕೋಲಾರ ಕಾಂಗ್ರೆಸ್ನ ಭದ್ರಕೋಟೆ. ಹೀಗಾಗಿ ಕಳೆದ ಬಾರಿ ಒಂದ್ ಬಾರಿ ಕಾಂಗ್ರೆಸ್ ಬಿಜೆಪಿ ಬಂದಿದೆ ಅಂತ ಹೇಳಿ ಬಿಟ್ರೆ ಮತ್ತೆ ಮೈತ್ರಿ ಕೂಡ ಮೇಲೆ ಅಷ್ಟು ದೊಡ್ಡ ಮಟ್ಟಕ್ಕಿಲ್ಲ. ಹೀಗಾಗಿ ಇಂಪ್ಯಾಕ್ಟ್ ಮಾಡ್ಬೇಕಾದ್ರೆ ಸಮಾವೇಶ ಮಾಡಬೇಕು. ಹೀಗಾಗಿ ಈಗಲಿಂದಲೇ ತಯಾರಿ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ಕೂಡ ಹೇಳಿದೆ. ಬಿಜೆಪಿ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ. ಹೀಗಾಗಿ ಮಂಡ್ಯ, ಹಾಸನ, ಅದೇ ರೀತಿಯಾಗಿ ಕೋಲಾರ 3 ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ಸಂಘಟನೆಯನ್ನ ಬಲ ಮಾಡ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಕಾರ್ಯಕರ್ತ ಸಭೆಯನ್ನ, ಇಲ್ಲಿ ಮುಖಂಡರ ಸಭೆಯನ್ನ ಜೆಡಿಎಸ್ ಕಚೇರಿಯಲ್ಲೇ ಮಾಡಿದ್ರು. ಇದೀಗ ಸಮಾವೇಶಕ್ಕೆ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದೆ. ಈ 3 ಕ್ಷೇತ್ರವನ್ನು ಯಾಕೆ ಬಿಟ್ಕೊಡ್ತಾ ಇದೆ ಅಂತ ಹೇಳಿದ್ರೆ ಕಳೆದ ಬಾರಿ ಯಾಕಂತ ಹೇಳಿದ್ರೆ 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಾಗ 7 ಕ್ಷೇತ್ರವನ್ನ ಬಿಟ್ಟುಕೊಟ್ಟಿತ್ತು. ಆದ್ರೆ ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲಿಕ್ಕೆ ಸಾಧ್ಯ ಆಗಿತ್ತು. ಹೀಗಾಗಿ ಈ ಬಾರಿ ಆಗಬಾರದು, ಎಷ್ಟು ಕ್ಷೇತ್ರವನ್ನು ಬಿಟ್ಕೊಡ್ತೇವೆ ಅಷ್ಟು ಕ್ಷೇತ್ರವನ್ನು ಗೆಲ್ಸ್ಕೊಂಡು ಬರುವಂತ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಬಿಜೆಪಿ ಕೂಡ ಅಭಯವನ್ನು ಕೊಟ್ಟಿದೆ. ಹೀಗಾಗಿ ಕುಮಾರಸ್ವಾಮಿ ಅವರು ಕೂಡ ಹಾಗೆ 3 ಕ್ಷೇತ್ರವನ್ನು ನಾವು ಕೇಳಿದಂತ 3 ಕ್ಷೇತ್ರ, ಇನ್ನು 2 ಕ್ಷೇತ್ರವನ್ನ ಬಿಟ್ಟು ಕೊಟ್ಟರು ಓಕೆ, ಯಾವ್ದಾದ್ರು ಒಂದು ಕ್ಷೇತ್ರ ಯಾಕಂತ ಹೇಳಿದ್ರೆ ಬಿಜೆಪಿ ಅಂದುಕೊಂಡಂತ ಕ್ಷೇತ್ರವನ್ನ ಬಿಟ್ಟು ಕೊಡ್ಲಿ. ತುಮಕೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಅದೇ ರೀತಿ ಬಿಜಾಪುರದಲ್ಲೂ ಕೂಡ ಜೆಡಿಎಸ್ ಸಂಘಟನೆ ಇದೆ. ಹೀಗಾಗಿ ಈ ಕ್ಷೇತ್ರಗಳು ಯಾವ್ದಾದ್ರು ಒಂದು ಕ್ಷೇತ್ರವನ್ನು ಬಿಟ್ಟುಕೊಡ್ಲಿ. 3 ಕ್ಷೇತ್ರ ಅಂತೂ ಪಕ್ಕ ಆಗಿದೆಯಲ್ಲ, 3 ಕ್ಷೇತ್ರ ಎತ್ಕೊಂಡು ಒಂದು ಕೇಂದ್ರ ಸಚಿವ ಸ್ಥಾನವನ್ನ ಪಡ್ಕೊಳ್ಳೋಣ ಅಂತ ಜೆಡಿಎಸ್ ಮನಸ್ಸು ಮಾಡ್ತಾ ಇದೆ. ಹೀಗಾಗಿ ಇಲ್ಲಿ ಬಿಜೆಪಿ ಮೇಲೆ ಎಲ್ಲಾ ಭಾರವನ್ನು ಹಾಕಿ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಟಫ್ ಫೈಟ್ ಇರುತ್ತೆ. ಕಾಂಗ್ರೆಸ್ ಈ 3 ಕ್ಷೇತ್ರಗಳು ಕೂಡ, ಯಾಕಂದ್ರೆ ಹಾಸನ ಹೊರತುಪಡಿಸಿ ಮಂಡ್ಯ ಮತ್ತೆ ಕೋಲಾರದಲ್ಲಿ ಹೆಚ್ಚು ಶಕ್ತಿಯನ್ನು ಹೊಂದಿದೆ. ಹೀಗಾಗಿ ಗೆಲ್ಲೇಬೇಕು ಅಂತೇಳಿ ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ. ಇದೆಲ್ಲ ನೋಡಿದ್ರೆ 3 ಕ್ಷೇತ್ರಗಳು ಜೆಡಿಎಸ್ಗೆ ಫಿಕ್ಸ್ ಅಂತ ಹೇಳಿ ಕಂಡು ಬರ್ತಾ ಇದೆ. ಸಿಂಧೂರ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.